ನಮಸ್ಕಾರ ಸ್ನೇಹಿತರೆ, ನಾನು ಸಂತೋಷ್ ಪೂಜಾರಿ. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಸೋಮವಾರಪೇಟೆ ಮತ್ತು ಮಡಿಕೇರಿಯ ಪಟ್ಟಣದ ನಡುವೆ ಬರುವ ಮಾದಾಪುರದಲ್ಲಿರುವ ಕೋಟೆ ಬೆಟ್ಟವು ಸಮುದ್ರ ಮಟ್ಟದಿಂದ ಸುಮಾರು 1620 ಮೀಟರ್ ಎತ್ತರದಲ್ಲಿದೆ. ಇದು ಒಂದು ಜನಪ್ರಿಯ ಪ್ರವಾಸಿ ತಾಣವಾಗಿದ್ದು, ಮಡಿಕೇರಿಯಿಂದ 22 ಕಿಲೋಮೀಟರ್ ದೂರದಲ್ಲಿರುವ ಕೋಟೆ ಬೆಟ್ಟವು ತಡಿಯಂಡಮೋಳ್ ಮತ್ತು ಬ್ರಹ್ಮಗಿರಿ ನಂತರ ಕೊಡಗು ಪ್ರದೇಶದಲ್ಲಿ 3ನೇ ಅತಿ ಎತ್ತರವಾದ ಶಿಖರವಾಗಿದೆ. ಕೋಟೆ ಬೆಟ್ಟಕ್ಕೆ ಹೋಗುವ ದಾರಿಯಲ್ಲಿ ನಮಗೆ ಕೋಟೆ ಅಬಿ ಫಾಲ್ಸ್ ಎನ್ನುವಂತಹ ಅತ್ಯುತ್ತಮವಾದ ಮತ್ತು ಸುಂದರವಾದಂತಹ ಒಂದು ಜಲಪಾತವನ್ನು ನೋಡಲು ಸಾಧ್ಯವಿದೆ. ಇದನ್ನು ನೋಡಿಕೊಂಡು ಮತ್ತು ಕೋಟೆ ಬೆಟ್ಟದ ಆ ಒಂದು ತುತ್ತ ತುದಿಗೆ ಏರುವಂತಹ ಆ ಒಂದು ಸಮಯದಲ್ಲಿ ಸುತ್ತಮುತ್ತಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸಿಕೊಂಡು ನಾವು ಇಲ್ಲಿ ಮುಂದುವರಿದರೆ ಕೋಟೆ ಬೆಟ್ಟವನ್ನು ತಲುಪಬಹುದು. ಫಾಲ್ಸಿನ ಬಗ್ಗೆ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಡು ಬರ್ಬೋದು. ಹಾಗೆಯೇ ಆ ಕೋಟೆ ಅಬಿ ಫಾಲ್ಸನ್ನು ನೋಡಿಕೊಂಡು ಮುಂದುವರಿತಾ ಹೋದ ಹಾಗೆ ಕೋಟೆ ಬೆಟ್ಟಕ್ಕೆ ನಾವು ತಲುಪುವಂತಹ ದಾರಿ ಹತ್ತಿರವಾಗುತ್ತೆ. ಈ ಕೋಟೆ ಬೆಟ್ಟವನ್ನು ಹೋಗುವುದಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇರೋದಿಲ್ಲ. ಪ್ರವಾಸಿಗರು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಜೆಯ ಸಮಯದಲ್ಲಿ ಸೂರ್ಯಾಸ್ತಮಾನವನ್ನು ನೋಡಲು ಇಲ್ಲಿಗೆ ಆಗಮಿಸುತ್ತಾರೆ. ಹಟ್ಟಿಹೊಳೆಯಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಈ ಶಿಖರವು ಟ್ರೆಕ್ಕಿಂಗ್ಗೆ ಸೂಕ್ತ ಸ್ಥಳವಾಗಿದೆ. ಒಮ್ಮೆ ಶಿಖರವನ್ನು ತಲುಪಿದ ನಂತರ ಸುತ್ತಮುತ್ತಲಿನ ಪ್ರದೇಶದ ಹೃದಯಂಗಮವಾದ ನೋಟ ನೀವು ಅನುಭವಿಸಬಹುದು. ಟ್ರೆಕ್ಕಿಂಗ್ ಹಟ್ಟಿಹೊಳೆಯಿಂದ ಪ್ರಾರಂಭವಾಗಿ ಶಿಖರದಲ್ಲಿ ಕೊನೆಗೊಳ್ಳುತ್ತದೆ. ಮಾರ್ಗದಲ್ಲಿ ಕಾಫಿ ಎಸ್ಟೇಟ್ಗಳು ನಿಮ್ಮ ಟ್ರೆಕ್ಕಿಂಗ್ಗೆ ಇನ್ನೂ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಈ ಒಂದು ಬೆಟ್ಟವನ್ನು ಹತ್ತಬೇಕಾದರೆ ಜೀಪು ಮತ್ತು ಬೈಕ್ಗಳಲ್ಲಿ ಸಾಗಬಹುದು. ಹಾಗೆಯೇ ಗ್ರೌಂಡ್ ಕ್ಲಿಯರೆನ್ಸ್ ಇರುವಂತಹ ಯಾವುದೇ ಕಾರ್ಗಳಾದರೂ ಕೂಡ ಈ ಬೆಟ್ಟವನ್ನು ತಲುಪಲು ಹೆಚ್ಚು ಸಹಾಯವನ್ನು ಮಾಡುತ್ತದೆ. ಸಂಪೂರ್ಣವಾಗಿ ಒಂದು ದಿನದ ಕಾರ್ಯಕ್ರಮವಾಗಿ ಈ ಕೋಟೆ ಬೆಟ್ಟದ ತಾಣಕ್ಕೆ ನಾವು ತಲುಪಬಹುದು. ಭಾರತದ ಸ್ಕಾಟ್ಲೆಂಡ್ ಎಂದು ಪ್ರೀತಿಯಿಂದ ಕರೆಯಲ್ಪಡುವ ಕೊಡಗಿನಲ್ಲಿರುವ ಕೋಟೆ ಬೆಟ್ಟವು ಹಚ್ಚ ಹಸಿರಿನ ಕಾಡುಗಳ ಮತ್ತು ಸಾಮ್ರಾಜ್ಯಶಾಹಿ ಪಶ್ಚಿಮ ಘಟ್ಟಗಳೊಂದಿಗೆ ನೈಸರ್ಗಿಕ ಸೌಂದರ್ಯದಿಂದ ತುಂಬಿದೆ. ಈ ಹಾದಿಯಲ್ಲಿ ಹಳ್ಳಿಗಳು, ಕಿತ್ತಳೆ ತೋಟಗಳು, ಫ್ಯಾಷನ್ ಅನ್ನು ಮತ್ತು ಪೂನುಲು ಮತ್ತು ಸಣ್ಣ ಹೊಳೆಗಳು ಮತ್ತು ಜಲಪಾತಗಳಿಂದ ಕೂಡಿದೆ. ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುವಂತಹ ಪ್ರತಿಯೊಬ್ಬ ಚಾರಣ ಪ್ರಿಯರಿಗೆ ಇದು ಸ್ವರ್ಗವಾಗಬಲ್ಲದು.
ಕೋಟೆ ಬೆಟ್ಟದ ಬಗ್ಗೆ ಐತಿಹ್ಯವನ್ನು ಹೇಳುವುದಾದರೆ, ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಇಲ್ಲಿ ಕಲ್ಲಿನ ಮನೆಗಳನ್ನು ನಿರ್ಮಿಸಿ ವಾಸವಾಗಿದ್ದರು ಎಂದು ಸ್ಥಳೀಯರು ನಂಬುತ್ತಾರೆ. ಕೋಟೆ ಬೆಟ್ಟಕ್ಕೆ ಹೋಗುವಂತಹ ದಾರಿಯಲ್ಲಿ ಹಲವಾರು ಜಲಪಾತಗಳಿದ್ದು, ಕುರಿಂಜಿ ಹೂವು ಕೂಡ ಇದೇ ಕೋಟೆ ಬೆಟ್ಟದಲ್ಲಿ ಹರಡಿತ್ತು. ಮತ್ತೆ ಇನ್ನಷ್ಟು ಮಾಹಿತಿಯುಕ್ತ ವಿಡಿಯೋದೊಂದಿಗೆ ತಮ್ಮ ಮುಂದೆ ಹಾಜರಾಗುತ್ತೇನೆ. ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕೊಡಗಿನ ಸೌಂದರ್ಯವನ್ನು ಆಸ್ವಾದಿಸಿ.